ನೀವು ವಿಡಿಯೋ ಆದರೂ ಮಾಡಿ, ಅಥವಾ ಸಭಿಕರು ಗುಂಪಾಗಿ ಬಂದು ನಮ್ಮನ್ನು ಗೆರವಾದರೂ ಹಾಕಿ, ಅಥವಾ ನ್ಯಾಯಾಲಯದ ಮೊರೆ ಆದರೂ ಹೋಗಿ, ನಾವು ಯಾವುದಕ್ಕೂ ಬಗ್ಗುವುದೇ ಇಲ್ಲ. ನಾವು ಇಲ್ಲಿ ಏನು ಮಾಡಲು ಬಂದಿದ್ದೇವೋ ಅದನ್ನು ಮಾಡುವವರೆಗೂ ಹಾಗೂ ನಮ್ಮ ಹೊಟ್ಟೆ ತುಂಬುವವರೆಗೂ ಹಣ ಲೂಟಿ ಮಾಡಿ ಮತ್ತು ನಮ್ಮ ಅಧಿಕಾರದ ದಾಹ ನೀಗುವವರೆಗೂ ನಾವು ಯಾರಿಗೂ ಹಾಗೂ ಯಾವುದೇ ಸಭಿಕರಿಗೂ ಹೆದರುವುದಿಲ್ಲ ಮತ್ತು ಯಾರನ್ನು ಕೇರೆ ಮಾಡುವುದಿಲ್ಲ ಅಂತ ತೊಡೆ ತಟ್ಟಿ ನಿಂತಿರುವ ಮಾರ್ಟಿನ್ ಬೊರ್ಗಾವಿ ಹಾಗೂ ಅವರ ಭ್ರಷ್ಟರ ಪಡೆ ಅಕ್ಷರಶಃ ಡಯಾಸಿಸ್ ಆಫೀಸ್ ಅನ್ನು ಅರಾಜಕತೆ ಹಾಗೂ ಭ್ರಷ್ಟಾಚಾರದ ಟ್ರೈನಿಂಗ್ ಸೆಂಟರ್ ಅಂತಿರೋ ಅಥವಾ ವಾರ್ ರೂಮ್ ಆಗಿ ಪರಿವರ್ತಿಸಿದ್ದಾರೆ. ಇವರಿಗೆ ಕೆಟ್ಟ ದಾರಿಯನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೆದು ಸಮಾಜವನ್ನು ಉದ್ಧಾರ ಮಾಡಿ ಭ್ರಷ್ಟಾಚಾರ ಮುಕ್ತ ಡಯಾಸಿಸ್ ಆಫೀಸ್ ಅನ್ನು ಮಾಡಿ ಮಾದರಿ ಬಿಷೋಪರಾಗಿ ಅಂತ ಹೇಳಿ ಸಾಕಾಗಿ ಹೋಯ್ತು. ಯಾವುದಕ್ಕೂ ಬಗ್ಗದ ಇವರಿಗೆ ಹಾಗೂ ಇವರ ತಂಡದವರಿಗೆ ಮುಂದಿನ ದಿನದಲ್ಲಿ ಏನಿದ್ದರೂ ಸಾಮಧಾಮ ಬಗೆತು ದಂಡ ಪ್ರಯೋಗ ಮಾಡುವುದೊಂದೇ ಉಳ್ಕೊಂಡಿದೆ. ಪ್ರಿಯ ಸಭಿಕರೇ, ಆಶ್ಚರ್ಯವೇನೆಂದರೆ ಈ ಭ್ರಷ್ಟರ ಕೊಂಪೆಯಲ್ಲಿರುವ ಅಂದರೆ ಉತ್ತರ ಸಮಾ ಪ್ರಾಂತ್ಯದ ಕಚೇರಿಯಲ್ಲಿ ಕುಳಿತಿರುವ ಈ ಘಟಾನುಘಟಿಗಳು ಎರಡೆರಡು ಹುದ್ದೆಗಳನ್ನು ನಿಭಾಯಿಸುತ್ತಿದ್ದಾರೆ. ನೋಡಿ, ಮಾನ್ಯ ಮಾರ್ಟಿನ್ ಬೊರ್ಗಾವಿಯವರು ಬಿಷೋಪರು ಉತ್ತರ ಸಭಾ ಪ್ರಾಂತ್ಯದ ಬಿಷೋಪರಾಗಿ ಕಾನೂನು ಬಾಹಿರಾಗಿ ಬಿಷೋಪರಾಗಿ ಆಯ್ಕೆಯಾಗಿದ್ದಾರೆ. ಅದು ಬೇರೆ ವಿಷಯ. ಅವರು ಹೇಗೆ ಆಗಿದ್ದಾರೆ, ಯಾರು ಆಯ್ಕೆಯಾಗಿದ್ದರು, ಇವರು ಹೇಗೆ ಹಿಂದಿನ ಬಾಗಲ ಹಿಡಿದು ಆಯ್ಕೆಯಾಗಿದ್ದಾರೆ ಎಂದು ಈಗಾಗಲೇ ಜಗಜ್ಜಾಹೀರಾಗಿದೆ. ಇದು ಒಂದು ಹುದ್ದೆ. ಆದರೆ ಇನ್ನೊಂದು ಹುದ್ದೆ ಸೆಂಟ್ರಲ್ ಡಯಾಸಿಸ್ನ ಇನ್ಚಾರ್ಜ್ ಬಿಷೋಪರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರ 10 ಬೆರಳುಗಳಲ್ಲ 20 ಬೆರಳುಗಳ ತೂಪದಲ್ಲೇ ಮುಗಿದಿವೆ. ಇನ್ನು ಇವರ ಧರ್ಮ ಪತ್ನಿ ಪ್ರೇಮಾ ಬೊರ್ಗಾವಿ ಇವರು ಉತ್ತರ ಸಭಾ ಪ್ರಾಂತ್ಯದ ಮಹಿಳಾ 12ನೇ ಕೂಟದ ಸಂಚಾಲಕಿಯಾಗಿ ಡಯಾಸಿಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಇವರ ಮಾವ ವಿಜಯ್ ಕುಮಾರ್ ದಂಡೇನ್ ಭ್ರಷ್ಟಾಚಾರದಲ್ಲಿ PhD ಡಿಗ್ರಿ ಮುಗಿಸಿರುವ ಈತ ಸೆಕ್ರೆಟರಿ ಹುದ್ದೆ ಮುಗಿದ ನಂತರ ಇವನು ಮೊದಲು ಆಯ್ಕೆ ಮಾಡಿದ್ದೆ 2015ರಲ್ಲಿ ತೀರಿ ಹೋದ ಜೋಗುಳ್ ಎಂಬ ಟ್ರಸ್ಟಿಯ ಹುದ್ದೆ. ಈ ಟ್ರಸ್ಟಿ ಹುದ್ದೆಯನ್ನು ಅಲಂಕರಿಸಿದ ಈತ ನಂತರ ಮಾವ ಮತ್ತು ಅಳಿಯ ಅಂದ್ರೆ ಮಾವ ಅಳಿಯ ಮಾರ್ಟಿನ್ ಬೊರ್ಗಾವಿ ಹಾಗೂ ವಿಜಯ್ ದಂಡೇನ್ ಮಾವ ಅಳಿಯ ಇವರು CSIನ ಸಂವಿಧಾನವನ್ನೇ ಗಾಳಿಗೆ ತೂರಿ ತಮಗೆ ಬೇಕಾದ ಹಾಗೆ ತಿದ್ದುಪಡಿ ಮಾಡಿ ಹೊಸ ಸಂವಿಧಾನ ರಚಿಸಿ ಹೊಸ ಹುದ್ದೆಯನ್ನು ಹುಟ್ಟು ಹಾಕಿದರು. ಆ ಹುದ್ದೆ ಹೆಸರೇ CEO. ಈ CSI ಕೌನ್ಸಿಲ್ ನಲ್ಲಿ 22 ಡಯಾಸಿಸ್ ನಲ್ಲಿನೂ ಇರಲಾರದಂತ ಹುದ್ದೆ ಧಾರವಾಡ ಡಯಾಸಿಸ್ ಆಫೀಸ್ ನಲ್ಲಿ ಸೃಷ್ಟಿಯಾಗಿದೆ. ಅದೇ CEO. ಈ ಹುದ್ದೆಯನ್ನು ಸಹ ದಂಡೇನ್ ಅಲಂಕರಿಸಿದ್ದಾನೆ. ಇನ್ನು ಇವರ ಧರ್ಮ ಪತ್ನಿ ಶಲೀನಾ ದಂಡೇನ್ ಇವರು ಪಾಶಲ್ ಮಿಷನ್ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದಾರೆ. ಪ್ರಿನ್ಸಿಪಲ್ ಆಗಲಿಕ್ಕೆ ಯಾವ ಮಾನದಂಡ ಅನುಸರಿಸಬೇಕೋ ಅವನ್ನೆಲ್ಲವನ್ನು ಗಾಳಿಗೆ ತೂರಿ ಇವರು ಪ್ರಿನ್ಸಿಪಲ್ ಆಗಿದ್ದಾರೆ. ಅದೇನು ಸ್ಟೂಡೆಂಟ್ಸ್ ಕಳಿಸಿಕೊಡ್ತಾರೋ ಗೊತ್ತಿಲ್ಲ, ದೇವರಿಗೆ ಗೊತ್ತಿದೆ ಬಗ್ಗೆ. ಇನ್ನು ಸುಮಾರು ವರ್ಷಗಳಿಂದ ಉತ್ತರ ಸಭಾ ಪ್ರಾಂತ್ಯದ ಹಾಸ್ಟೆಲ್ಗಳ ಸಂಚಾಲಕ ಹುದ್ದೆಯನ್ನು ಅಲಂಕರಿಸಿರುವ ವಿಲ್ಸನ್ ಮೈಲಿಗೆ ಒಂದು ಹುದ್ದೆ ಇದು ಅವನ ಒಂದು ಹುದ್ದೆ. 2024ರಲ್ಲಿ ಡಯಾಸಿಸ್ ಕೌನ್ಸಿಲ್ ಸಭೆಯಲ್ಲಿ ನಡೆದ ತನಗೆ ಗೊತ್ತಿರದ ಹಾಗೆ ಆಶ್ಚರ್ಯ ರೀತಿಯಿಂದ ಸೆಕ್ರೆಟರಿ ಆಗಿ ಹೊರಹೊಮ್ಮಿದ್ದಾನೆ. ಇವನು ಸೆಕ್ರೆಟರಿ ಆಗಲು ಹಿಂದಿನ ಕಾರಣ ಏನೆಂದರೆ ವಿಜಯ್ ಕನಕರಾಜ್ ಒಂದು ವೇಳೆ ಸೆಕ್ರೆಟರಿ ಆದ ಈ ಮಾವ ಅಳಿಯನ ತಲೆ ಮೇಲೆ ಕೂರುತ್ತಾನೆ, ಡೈರೆಕ್ಟ್ ಆಗಿ ಸಿನೋಡಿಗೆ ಹೋಗುತ್ತಾನೆ ಮತ್ತು ನಮ್ಮ ಅನ್ಯಾಯವನ್ನೆಲ್ಲ ಬೇಲಿಡುತ್ತಾನೆ ಎಂದು ಹೆದರಿ ತಮ್ಮ ಬಹು ವರ್ಷದ ನಿಯತ್ತಿನ ಸಾಕಿದ ಗೊತ್ತಲ್ಲ ನಿಮಗೆ ಹಾಕಿದ ವಿಲ್ಸನ್ ಮೈಲಿಯನ್ನು ಈ ಹಳೆಯ ಮಾವ ಕೂಡಿ ಸೆಕ್ರೆಟರಿ ಮಾಡಿದ್ದಾರೆ. ಸೆಕ್ರೆಟರಿ ಮಾಡಲು ಇವರು ಹಳೆಯ ಮಾವ ಎಲ್ಲ ಸಭಾಪಾಲಕರಿಗೆ ಹಾಗೂ ಎಲ್ಲ ಸಭಾ ಹಿರಿಯರಿಗೆ ಅವರನ್ನೇ ಬೆಂಬಲಿಸಬೇಕೆಂದು ಒತ್ತಾಯಪೂರ್ವಕವಾಗಿ ಅವರಿಗೆ ಧಮಕಿ ಹಾಕಿದ್ದಾರೆ. ಈ ಧಮಕಿ ಹಾಕಿದ್ದ ಇದೇ ಕಾರಣದಿಂದ ಭ್ರಷ್ಟ ಹಾಗೂ ಅವಿದ್ಯಾವಂತ ವಿಲ್ಸನ್ ಮೈಲಿ ಸೆಕ್ರೆಟರಿಯಾಗಿ ಹೊರಹೊಮ್ಮಿದ್ದಾನೆ. ಇದು ಇವನ 2ನೇ ಹುದ್ದೆ. ನಾನು ಸಭಿಕರ ಮುಖಾಂತರ ನಿಮಗೆ ಕೇಳೋದಂದ್ರೆ, ನಿಮಗೇಕೆ 2 ಹುದ್ದೆ? ಒಂದೇ ಹುದ್ದೆಯಲ್ಲಿ ಮುಂದುವರೆದರೆ ನಿಮ್ ಮನಿ ನಡೆಯಲ್ವಾ? ಅಥವಾ 2 ಹೊತ್ತಿನ ಊಟ ಸಿಗಲ್ವಾ? ಅಥವಾ ನಮ್ಮ ಸಭೆಗಳಲ್ಲಿ ನಿಮ್ಮಷ್ಟು ಕಲಿತಂತ ವಿದ್ಯಾವಂತರೇ ಇಲ್ಲನೋ? ಅಥವಾ ನಿಮ್ಮಷ್ಟು ಭ್ರಷ್ಟಾಚಾರಿಗಳನ್ನ ಸಿಗೋಲ್ರು? ಅಥವಾ ಬೇರೆದವರು ಬಂದು ಈ ಹುದ್ದೆಯನ್ನು ಅಲಂಕರಿಸಿದ್ರೆ
ಅಂದ್ರೆ ವಿಜಯ ಕನಕರಾಜ್ನಂತವ್ರು ಮತ್ತೆ ಬೇರೆದವರು ಅಂತವ್ರು ಬಂದು ಈ ಹುದ್ದೆಯನ್ನು ಅಲಂಕರಿಸಿದ್ರೆ ನಿಮ್ಮ ಹಳೆ ಪುರಾಣಗಳು ಬಿಚ್ಚಿಕೊಳ್ಳುತ್ತವೆ ಅಂತ ಹೆದರಿಕೆನಾ ನಿಮ್ಗೆ? ಎಲ್ಲರನ್ನೂ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು, ಅಂದರೆ ಸಭಾಪಾಲಕರಾಯ್ತು, ಸಭಾ ಹಿರಿಯರಾಯ್ತು, ಅವರಿಗೆ ನಿರಂತರವಾಗಿ ಕಿರುಕುಳ ಕೊಡುತ್ತಾ, ಸಭಿಕರಿಗೂ ಕಿರುಕುಳ ಕೊಡುತ್ತಾ, ನಿರಂತರವಾಗಿ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಏಕೆ ಬ್ರಿಟಿಷರಂತೆ ಗುಲಾಮರಂತೆ ನಡೆಸಿಕೊಳ್ಳುತ್ತೀರಿ? ಇಲ್ಲಿನ ಸಂವಿಧಾನಕ್ಕೆ ಬೆಲೆನೇ ಇಲ್ವಾ? ಈಗಾಗಲೇ ಭಾರತ ದೇಶದಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ಸಹ ಒಬ್ಬರಿಗೆ ಒಂದೇ ಹುದ್ದೆ ಅಂತ ನಿಗದಿಪಡಿಸಲಾಗಿದೆ. ಆದರೆ ನೀವು ಇವನ್ನೆಲ್ಲ ಗಾಳಿಗೆ ತೂರಿ ಅಳಿಯ ಮಾವ ಅನ್ನುವ ಸಂವಿಧಾನವನ್ನು ರಚಿಸಿ ನಿಮ್ಮದೇ ದರ್ಪದಲ್ಲಿ ಮೆರೀತೀರಿ. ಇದೇನು ಬಹಳ ದಿವಸದ್ದೇನಲ್ಲ. ನಿಮ್ಮಗಳಿಗೆ ದೇವರ ಬಗ್ಗೆ ಭಯನೇ ಇಲ್ಲ, ದೇವರಿಗೆ ಹೆದರುತ್ತಿರುವುದಿಲ್ಲ. ಹೌದು, ಹೆದರುವುದಿಲ್ಲ. ಯಾಕೆಂದ್ರೆ ಇವರಿಗೆ ಸ್ವಲ್ಪವಾದರೂ ದೇವರ ಬಗ್ಗೆ ಹೆದರಿಕೆ ಇತ್ತು ಅಂದರೆ, ಅಥವಾ ಭಯಭಕ್ತಿ ಇದ್ದರೆ, ಮಾನ್ಯ ಮೋಟಿನ್ ಬಾಯುವರು ಪರಂಪರೆಯಿಂದ ನಡೆದುಕೊಂಡು ಬಂದಿರುವ ಕಳೆದ ಸಲ ಬುಧವಾರದ ಪ್ರಾರ್ಥನೆ ಹಾಗೂ ಈ ಸಲದ ಬುಧವಾರದ ಪ್ರಾರ್ಥನೆ ಹಾಗೂ 2024 ಡಿಸೆಂಬರ್ 31 ಮಧ್ಯರಾತ್ರಿ ಆರಾಧನೆಯನ್ನು ಬಳ್ಳಿಯಲ್ಲಿ ನಡೆಸಿಕೊಡುತ್ತಿದ್ದರು. ಈ ಆರಾಧನೆಯನ್ನು ನಡೆಸಿಕೊಡದೆ ನಿಯಮಗಳನ್ನು ಕಾಳಿಗೆ ತೂರಿ ಸರ್ವಾಧಿಕಾರಿಯಂತೆ ವರ್ತಿಸಿ ಕೊಡೈಕೆನಾಲ್ ರೆಸಾರ್ಟ್, ದಾಂಡೇಲಿ ಲಾಜಸ್ ಇವನ್ನೆಲ್ಲಾನು ತಿರುಗುತ್ತಿದ್ರಿ. ನಿಮ್ಮ ಮೋಜು ಮಸ್ತಿಗಾಗಿ ನಿಮ್ಮ ಹತ್ತಿರ ಸಮವಿದೆ, ಆದರೆ ಸಭಿಕರ ಬಗ್ಗೆ ಕೇರೇ ಇಲ್ಲ. ಈಗಾಗಲೇ ಈ ಬೇಸಿಗೆಯಲ್ಲಿ ಪರಿವಾರ ಸಮೇತವಾಗಿ ಬೇಸಿಗೆ ರಜೆ ಕಳೆಯಲು ದುಬೈಗೆ ತೆರಳಲು ನಿಮ್ಮ ಹತ್ತಿರ ಸಮವಿದೆ. ನೀವೆಲ್ಲ ಸಭಿಕರ ಇವರೆಲ್ಲ ತಂಗುವ ಐಷಾರಾಮಿ ಹೋಟೆಲ್ಗಳು, ವಿಮಾನಿನ ಟಿಕೆಟ್ಗಳು ಡಯಾಸಿಸಿನ ಹಣದಲ್ಲೇ ಬುಕ್ ಮಾಡ್ತಾರೆ. ಇವರು ತಮ್ಮ ಮೋಜು ಮಸ್ತಿಗಾಗಿ ನಾವು ಹಾಕಿದಂತ ಕಾಣಿಕೆಗಳನ್ನು ಇವರು ದುರುಪಯೋಗ ಪಡಿಸಿಕೊಂಡು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ನೀವು ಮಾಕೆ ಕೇಳೋದಿಷ್ಟೇ, ಏಕೆ ನೀವು ಬಡವರ ಕಾಣಿಕೆಗಳನ್ನು ನಿಮ್ಮ ಸ್ವಂತ ಉಪಯೋಗಕ್ಕೆ ಬಳಸುತ್ತಿದ್ದೀರಿ? ಈ ಎಲ್ಲಾ ಮೂರು ಬಿಟ್ಟು ನಿಂತವರ ಹಾಗೆ ವರ್ತಿಸಕತ್ತೀರಿ. ಇನ್ನು 11 ಜನರ ಅಕ್ರಮ ಶಿಕ್ಷಕರ ನೇಮಕಾತಿಯಾಗಿವೆ. ಅದರಲ್ಲಿ ಯಾವೊಬ್ಬ ಕ್ರೈಸ್ತ ಮಕ್ಕಳಿಗಾಯ್ತು, ಕ್ರೈಸ್ತ ಟೀಚರ್ಗಾಯ್ತು ಒಬ್ಬರಿಗೂ ಹುದ್ದೆ ಸಿಕ್ಕಿಲ್ಲ. ಈ ನೇಮಕಾತಿಯಲ್ಲಿ ಮಾನ್ಯ ಮಾರ್ಟಿನ್ ಬೋರ್ಗಾವಿ ಹಾಗೂ PhD ಡಿಗ್ರಿ ಹೋಲ್ಡರ್ ವಿಜಯ್ ದಂಟಿನ್ ತಮ್ಮ ಕೈಯನ್ನ ಹೊಲಸೆ ಮಾಡಿಕೊಂಡಿಲ್ಲ. ಇವರು ಫೀಲ್ಡ್ ಗಳಿಸಿದ್ದೆ ತಮ್ಮ ಧರ್ಮಪತ್ನಿಗಳ ಸಂಗಡ ವಿಲ್ಸನ್ ಮೈಲಿಯನ್ನ ಹಣಕಾಸಿನ ವ್ಯವಹಾರಕ್ಕೆ ಬಿಟ್ಟಿದ್ದಾರೆ. ಬಲ್ಲ ಮೂಲಕಗಳ ಪ್ರಕಾರ ಹಾಗೂ ನೇಮಕಗೊಂಡ 11 ಶಿಕ್ಷಕರ ಪ್ರಕಾರ ಈ ಶಿಕ್ಷಕರು ಮೊದಲು ಭೇಟಿಯಾಗಿದ್ದು ವಿಲ್ಸನ್ ಮೈಲಿಗೆ ಭೇಟಿಯಾದ ನಂತರ ವಿಲ್ಸನ್ ಮೈಲಿ ಸಲೀನಾ ದಂಡಿನ್ ಮತ್ತು ಪ್ರೇಮಾ ಬೋರ್ಗಾವಿರೊಂದಿಗೆ ಅವರಿಗೆ ಪರಿಚಯ ಮಾಡಿಸಿದ್ದಾನೆ. ನಂತರ ಈ 3 ಸಲೀನಾ ದಂಡಿನ್ ಮತ್ತು ಪ್ರೇಮಾ ಬೋರ್ಗಾವಿ ಹಾಗೂ ವಿಲ್ಸನ್ ಮೈಲಿ, ಮಾರ್ಟಿನ್ ಬೊರಾಯ್ ಹಾಗೂ ಬಿಶೋಪ್ ಈ 5 ಜನ ಕುಂತು ರೇಟ್ ಫಿಕ್ಸ್ ಮಾಡಿದ್ದಾರೆ. ಹಣಕಾಸಿನ ವಿಷಯವನ್ನು ವ್ಯವಹಾರವನ್ನು ಕುದುರಿಸಿಕೊಂಡಿದ್ದಾರೆ. ಈ ವಿಷಯದಲ್ಲಿ ಹಳೆಯ ಮಾವನಿಂದ ಸ್ಟ್ರಿಕ್ಟ್ ಆಗಿರೋ 2 ಮಹಿಳೆಯರು ಚಾಚು ತಪ್ಪದೆ ತಮ್ಮ ಕೆಲಸ ಮಾಡಿ ಮುಗಿಸಿದ್ದಾರೆ. ಈ ದುಡ್ಡಿನ ಸೂಟ್ಕೇಸ್ ಅನ್ನು ಜೋಪಾನವಾಗಿ ವಿಲ್ಸನ್ ಮೈಲಿ 2 ಮೇಡಮ್ಗಳ ಹತ್ತಿರ ಮುಟ್ಟಿಸಿದ್ದಾನೆ, ತನ್ನ ಕಮಿಷನ್ ಕಟ್ ಮಾಡಿಕೊಂಡು. ಈ 11 ಜನರಲ್ಲಿ 2 ಜನ ಶಿಕ್ಷಕರು ನಮಗೆ ಪುರಾವೆ ಸಹಿತ ಈ ಕೃತ್ಯವನ್ನು ತೋರಿಸಿಕೊಟ್ಟಿದ್ದಾರೆ. ಸಮಯ ಬಂದಲ್ಲಿ ಅದನ್ನು ನಾವು ಸಭಿಕರ ಮುಂದೆ ಇಡುತ್ತೇವೆ. ಒಂದೊಂದು ಹುದ್ದೆಗೆ 40 ಲಕ್ಷ ದೋಚಿದ್ದಾರೆ. ಬಂದ ಕೋಟಿ ಹಣವನ್ನು ಎಲ್ಲಿಟ್ಟಿದ್ದಾರೆ, ಎಲ್ಲಿ ವರ್ಗಾಯಿಸಿದ್ದಾರೆ, ಎಲ್ಲಿ ದುರ್ಬಳಕೆ ಮಾಡಿದ್ದಾರೆ, ಇವೆಲ್ಲವೂ ಈಗಾಗಲೇ ಎಲ್ಲರಿಗೂ ತಿಳಿದಿಲ್ಲ. ಬಂದ ಹಣದಲ್ಲೇ ಬೋರ್ಗಾವಿ ಅವರು ವಿಷೋಪರಾಧಲಿಕ್ಕೆ ತೆಗೆದುಕೊಂಡಿದ್ದ ಹಣದ ಕಂತನ್ನು ಇದರಲ್ಲೇ ತೀರಿಸಿದ್ದಾರೆ. ಇದನ್ನು ನೀವು ಸಭಿಕರು ತಿಳಿದುಕೊಳ್ಳಬೇಕು. ಇವರೆಲ್ಲರೂ ಸೇರಿ ಈ ಉತ್ತರ ಸಭಾ ಪ್ರಾಂತ್ಯದ ಕಚೇರಿಯನ್ನು ತಮ್ಮ ಮನೆತನದ ಕಚೇರಿ ಅಥವಾ ರಾಜಕೀಯ ಕೆಲಸಕ್ಕಾಗಿ ಬಳಸುತ್ತಿದ್ದಾರೆ. ಇನ್ನು ಮಾಡರೇಟರ್ ಎಲೆಕ್ಷನ್ಗೆ ಈಗಾಗಲೇ ತಯಾರಿ ನಡೆಸಿರುವ ಈ ಅಳಿಯ ಮಾವ ತಮ್ಮದೇ ಕುಟುಂಬದ ಹಾಗೂ ಸಂಬಂಧಿಕರ 7 ಜನರನ್ನ ಮೆಂಬರ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದ್ರೆ, ನಮ್ಮ ಸಭೆಗಳಲ್ಲಿ ಮೆಂಬರ್ ಆಗೋದಕ್ಕೆ ಯಾವೊಬ್ಬ ಸಭಿಕರು ಯೋಗ್ಯರಿಲ್ಲಂತೆ, ಅಥವಾ ಇವರಂತ ಭ್ರಷ್ಟರು ಯಾರು ಇಲ್ಲವಂತೆ. ಈ ದುಡ್ಡಿನ ವಿಷಯದಲ್ಲಿ ಎಷ್ಟರ ಮಟ್ಟಕ್ಕೆ ಕೇಳ್ತಾರೆ ಅಂದ್ರೆ ಇದೇ ಸಾಕ್ಷಿ. ಏಕೆಂದ್ರೆ ಸೂಟ್ಕೇಸ್ ಏನಿದ್ರು 7 ಸೂಟ್ಕೇಸ್ ನಮ್ಮ ಮನೆಗೆ ಬರಲಿ ಅನ್ನುವ ಹಳೆಯ ಮಾವನ ಖಯಾಲಿ. ಮಾರ್ಟಿನ್ ಬೋರ್ಗಾವಿಯವರ ಅತಿ ಆಸೆ ಎಷ್ಟು ಇದೆ ಅಂದ್ರೆ, ಅವರು ದುಡ್ಡಿನ ವಿಷಯದಲ್ಲಿ ಯಾವ ಮಟ್ಟಕ್ಕೆ ಇಳಿಯುತ್ತಾರೆಂದು ನೋಡಿದರೆ, ಕಳೆದ ಸಲ ನಡೆದ ಕೌನ್ಸಿಲ್ ಸಭೆಯಲ್ಲಿ 44 ಲಕ್ಷ ರೂಪಾಯಿಗಳನ್ನು ಬೆಂಗಳೂರಿನಿಂದ ಅನುದಾನವಾಗಿ ತರುತ್ತೇನೆ ಎಂದು ಇದೇ ತಟ್ಟಿ ಬಹಿರಂಗವಾಗಿ ಹೇಳಿದ್ದರು. ಅದರಂತೆ ಬೆಂಗಳೂರಿನಲ್ಲಿ ಬಿಡುಗಡೆಯಾಗಿತ್ತು 44 ಲಕ್ಷ ರೂಪಾಯಿ.
ಆದರೆ 2 ಚೆಕ್ನಲ್ಲಿ ಒಂದು ಚೆಕ್ 30 ಲಕ್ಷ ರೂಪಾಯಿದ್ದು ಬಂದು ಧಾರವಾಡ CIS ಆಫೀಸನ್ನು ಸೇರಿದೆ. ಇನ್ನೊಂದು 14 ಲಕ್ಷ ರೂಪಾಯಿಯ ಚೆಕ್ ಮಾರ್ಟಿನ್ ಬೋರ್ಗಾವಿರ ಕಿಸೆ ಸೇರಿದೆ, ಅವರ ಜೇಬಿಗೆ ಸೇರಿದೆ. ಅದು ದುಬೈನಲ್ಲಿ ಇವರು ಕಟ್ಟುತ್ತಿರುವ ತಮ್ಮ ಸ್ವಂತ ದೇವಾಲಯದಕ್ಕೆ FD ಆಗಿದ್ದು. ಇನ್ನು 30 ಲಕ್ಷ ರೂಪಾಯಿ ಹಣದಲ್ಲಿ ಇವರು ಕಾಮಗಾರಿ ಮಾಡಿಸಿದ್ದು 7 ಅಥವಾ 8 ಲಕ್ಷ ರೂಪಾಯಿಗಳು, ಅದು ತಮ್ಮ ಸೋದರ ಸಂಬಂಧಿ ಕಡೆಯಿಂದ. ಉಳಿದ ದುಡ್ಡನ್ನು ಇವರು ಯಾರ ಮುಖಾಂತರ ಹೇಗೆ ದುರ್ಬಳಕೆ ಮಾಡ್ಯಾರ, ಎಲ್ಲಿಟ್ಟಾರ, ಎಲ್ಲಿ ಖರ್ಚು ಮಾಡ್ಯಾರ ಅನ್ನೋದನ್ನ ಅವರೇ ಮಾನ್ಯ ಬಿಷಪರು ಸಭಿಕರ ಮುಂದೆ ಬಂದು ಅವರೇ ಹೇಳಬೇಕು. ಕಳೆದ ಸರ್ತೆ ಇವರೆಲ್ಲ ದಬ್ಬಾಳಿಕೆಗಳನ್ನ ಖಂಡಿಸಲು ಶಿವಮೊಗ್ಗ ಮತ್ತು ಸಣ್ಣ ಸಣ್ಣ ಹಳ್ಳಿ ಸಭೆಗಳಿಂದ ಬೇರೆ ಬೇರೆ ಸಭೆಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲು ಸಭಿಕರು ಬಂದಿದ್ದರು. ಈ ಸಭಿಕರ ಮೇಲೆ ಇವರು ಯಾವ ರೀತಿ ಕಾನೂನನ್ನು ಗಾಳಿಗೆ ತೂರಿ ಗುಂಡಾ ವರ್ತನೆ ಮಾಡಿದ್ದಾರೆಂದು ಈಗಾಗಲೇ ಎಲ್ಲರಿಗೂ ತಿಳಿದ ವಿಷಯವಾಗಿದೆ, ಜಗಜ್ಜಾಹೀರಾಗಿದೆ. ಆದರೆ ಗಮನಿಸಬೇಕಾದ ಒಂದು ವಿಷಯವೇನೆಂದ್ರೆ, ಈ ಪ್ರತಿಭಟನೆಯನ್ನು ಹತ್ತಿಕ್ಕಲು ಮಾನ್ಯ ಬಿಷಪರು ಹಾಗೂ ವಿಜಯ್ ದಂಡೆಯನ್ನು ಕರೆಸಿಕೊಂಡಂತ ಗುಂಡಾಪಡೆಯಲ್ಲಿ 6 ಜನರು ರೌಡಿ ಶೀಟರ್ಗಳು ಭಾಗಿಯಾಗಿದ್ದರು. ಇದು ಎಲ್ಲ ಕ್ಯಾಮೆರಾಗಳಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಈ ಸಭಿಕರ ಅಮಾಯಕ ಸಭಿಕರ ಮೇಲಿನ ದಬ್ಬಾಳಿಕೆಯನ್ನು ನೋಡಿಕೊಂಡು ನಾಡ್ಯಾಕೆ ಸುಮ್ಮನಿರಬೇಕು? ನಾವು ಎಲ್ಲ ಪ್ರತಿಭಟನೆ ವಿಡಿಯೋಗಳನ್ನು ಪರಿಶೀಲಿಸುತ್ತಿದ್ದೇವೆ. ಪರಿಶೀಲಿಸಿದ ನಂತರ ರೌಡಿ ಶೀಟರ್ಗಳನ್ನು ಗುರುತಿಸಿಕೊಂಡು ನಂತರ ಸಭಿಕರೊಂದಿಗೆ ಚರ್ಚಿಸಿ ಈ ವಿಷಯವನ್ನು ಮಾನ್ಯ ಪೊಲೀಸ್ ಆಯುಕ್ತರ ಗಮನಕ್ಕೆ ತರಲಾಗುವುದು. ಬಿಷಪರೇ ತಿಳಿದುಕೊಳ್ಳಿ, ಈ ವಿಷಯವನ್ನು ಮಾನ್ಯ ಪೊಲೀಸ್ ಆಯುಕ್ತರ ಗಮನಕ್ಕೆ ತರಲಾಗುವುದು. ನೀವು ಬಳಸಿಕೊಂಡಂತ ರೌಡಿ ಶೀಟರ್ಗಳು, ಪ್ರತಿಭಟನೆಯಲ್ಲಿ ನೀವು ಕರೆಸಿಕೊಂಡಂತ ರೌಡಿ ಶೀಟರ್ಗಳ ಮಾಹಿತಿಯನ್ನು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಒದಗಿಸಲಾಗುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭಿಕರೇ, ಈ ಎಲ್ಲ ಭ್ರಷ್ಟರು ಸುಧಾರಿಸಿಕೊಳ್ಳದ ಮೃಗಗಳಂತೆ ವರ್ತಿಸುತ್ತಿದ್ದಾರೆ. ಇವರಿಗೆ ಕಡಿವಾಣ ಹಾಕುವುದು ಅತಿ ಅವಶ್ಯವಾಗಿದೆ. ಅನ್ಯಾಯದ ವಿರುದ್ಧ ತಾವೆಲ್ಲರೂ ಒಟ್ಟುಗೂಡಿ ಇವರ ವಿರುದ್ಧ ಧ್ವನಿ ಎತ್ತಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಸಮಾಜ ಇದೆಯೋ ಇಲ್ಲವೋ ಅಂತ ಗೊತ್ತಿರಲ್ಲ. ನಾನು ಹಾಗೂ ಈ ಸಭೆಯ ಪರವಾಗಿ ಇವರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡುತ್ತೇನೆ. ಬಹಿರಂಗವಾಗಿ ಬನ್ನಿ, ನಿಮ್ಮ ದಾಖಲೆ ತೆಗೆದುಕೊಂಡು ಬನ್ನಿ, ನಾನು ದಾಖಲೆ ತೋರುತ್ತೇನೆ. ನೀವು ಈ ಸಭೆಯನ್ನು ಹೇಗೆ ಹಾಳು ಮಾಡುತ್ತಿದ್ದೀರೆಂದು ನಾನು ತೋರಿಸುತ್ತಿದ್ದೇನೆ. ನೀವು ತೋರಿಸಿ, ನೀವೇನು ಇದನ್ನೇನು ಜೀರ್ಣೋದ್ಧಾರ ಮಾಡತ್ತೀರನ್ನು ನೀವು ತೋರಿಸಿ. ನೀವು ಬನ್ನಿ, ಸಭಿಕರ ಮುಂದೆ ಬನ್ನಿ, ಚರ್ಚಿಸಿ ನೋಡುವ. ಆದರೆ ಸಭಿಕರೇ ಇವರು ಬರುವುದೇ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕ್ಷಮಾವಾರ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಉತ್ತರ ಸಭಾ ಪ್ರಾಂತ್ಯದ ಪ್ರತಿಯೊಂದು ದೇವಾಲಯದ ಸಭಾಪಾಲಕರುಗಳ ಕಚೇರಿ ಮುಂದೆ ಧರಣಿ ಹಾಗೂ ಬೃಹತ್ ಪ್ರತಿಭಟನೆ ನಡೆಸಲು ನಾವು ಯೋಚಿಸುತ್ತಿದ್ದೇವೆ. ನಿಮ್ಮದೇನಾದರೂ ಅನಿಸಿಕೆ ಇದ್ದರೆ, ಪ್ರತಿಭಟನೆಯನ್ನು ಯಾವ ರೀತಿ ಮಾಡಬೇಕೆಂದು ನಿಮಗೇನಾದರೂ ಅನಿಸಿಕೆ ಇದ್ದರೆ ಅದು ನಮಗೆ ತಿಳಿಸಿ. ಎಲ್ಲರೂ ಒಟ್ಟುಗೂಡಿ ಈ ಪ್ರತಿಭಟನೆಯನ್ನು ಮಾಡೋಣ. ಈ ಅನ್ಯಾಯವನ್ನು ಬುಡ ಸಮೇತ ಕಿತ್ತಿ ಹೋಗೋಣ. ಮುಂದಿನ ದಿನದಲ್ಲಿ ಇವರಿಗೆ ನಾವು ಕಡಿವಾಣ ಹಾಕದಿದ್ದರೆ ಸಮಾಜವನ್ನು ಹಾಳು ಮಾಡಿ ಸಮಾಜವನ್ನೇ ಇರದ ಹಾಗೆ ಇವರು ಮಾಡಿ ಹೋಗುತ್ತಾರೆ. ಇವರ ಅಧಿಕಾರದ ದಾಹ, ಮನೆತನದ ರಾಜಕೀಯದಿಂದ ಎಲ್ಲ ಬಡ ಶ್ರಮಿಕರು ಅನಾಥರಂತಾಗ್ಯಾರ. ಇಲ್ಲಿ ಬಡ ಜನರಿಗೆ ದಿನಾಲು ದುಡಿಲಿಕ್ಕೆ ಕೆಲಸ ಇಲ್ಲ. ಆದ್ರೆ ಇವರು ಆ ಬಡ ಜನರು ದುಡಿದಂತ ಕಾಣಿಕೆಯಲ್ಲಿ ಇವರು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಇವನ್ನೆಲ್ಲವನ್ನು ಮಟ್ಟ ಹಾಕಬೇಕು. ಸಭಾಪಾಲಕರು ಹಾಗೂ ಸಭಾ ಹಿರಿಯರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಧಮಿಕಿ ಹಾಕಿ ಮಾಡುತ್ತಿರುವ ರಾಜಕೀಯವನ್ನು ಕೊನೆಗಾಣಿಸುತ್ತಿದ್ದರೆ ಎಲ್ಲವೂ ನಾಶವಾಗಿ ಹೋಗುತ್ತದೆ. ಆದ್ದರಿಂದ ಮುಂದಿನ ದಿನದಲ್ಲಿ ಪ್ರತಿಭಟನೆಗೆ ಸಿದ್ಧರಾಗೋಣ. ನಮಸ್ಕಾರ.